ಹಲೋ ಕೇಳುಗರೆ, ಚಾಲೆಂಜ್ ಟು ಚಾಂಪಿಯನ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ನಿಶಾಂತ್. ನಿಮಗೆ ಸ್ಥಿತಿಸ್ಥಾಪಕತ್ವ, ಧೈರ್ಯ ಮತ್ತು ದೃಢನಿಶ್ಚಯದ ಮತ್ತೊಂದು ನಂಬಲಾಗದ ಕಥೆಯನ್ನು ತಂದಿದ್ದೇನೆ. ಇಂದು ನಾವು ಇರಾ ಸಿಂಘಾಲ್ ಅವರ ಸ್ಫೂರ್ತಿದಾಯಕ ಪ್ರಯಾಣಕ್ಕೆ ಧುಮುಕುತ್ತಿದ್ದೇವೆ. ಇದು ಅಡೆತಡೆಗಳನ್ನು ಮುರಿಯಲು ಮತ್ತು ರೂಢಮಾದರಿಗಳನ್ನು ಒಡೆಯುವಂತೆ ಸಮಾನಾರ್ಥಕವಾಗಿದೆ. ತನ್ನ ವಿಕಲತೆಯನ್ನು ತನ್ನ ಶಕ್ತಿಯಾಗಿ ಪರಿವರ್ತಿಸಿದ ಮತ್ತು ಭಾರತದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದಾದ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಅಗ್ರಸ್ಥಾನ ಪಡೆದ ಮಹಿಳೆ. ತನ್ನ ಮಿತಿಗಳಿಂದ ತನ್ನನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸಿದ ಜಗತ್ತಿನಲ್ಲಿ ಜನಿಸಿದ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳಿಂದ ತುಂಬಿದ ಯುವತಿಯನ್ನು ಕಲ್ಪಿಸಿಕೊಳ್ಳಿ. ಇರಾ ಸಿಂಘಾಲ್ ಸ್ಕೋಲಿಯೋಸಿಸ್ನೊಂದಿಗೆ ಜನಿಸಿದರು. ಇದು ಬೆನ್ನುಮೂಳೆಯ ಮೇಲೆ ಪರಿಣಾಮ ಬೀರುವ ಮತ್ತು ಚಲನಶೀಲತೆಯನ್ನು ನಿರ್ಬಂಧಿಸುವ ಸ್ಥಿತಿಯಾಗಿದೆ. ಆದರೆ ಇರಾ ಅವರಿಗೆ ಅವರ ಸ್ಥಿತಿಯು ಎಂದಿಗೂ ಮಿತಿಯಾಗಿರಲಿಲ್ಲ. ಅದನ್ನು ಜಯಿಸುವುದು ಮತ್ತೊಂದು ಸವಾಲಾಗಿತ್ತು. ಚಿಕ್ಕ ವಯಸ್ಸಿನಿಂದಲೇ ಇರಾ ಅವರ ಪೋಷಕರು ಅವರಲ್ಲಿ ಸ್ವಾತಂತ್ರ್ಯ ಮತ್ತು ದೃಢನಿಶ್ಚಯದ ಮೌಲ್ಯಗಳನ್ನು ತುಂಬಿದರು. ಎಷ್ಟೇ ಅಡೆತಡೆಗಳಿದ್ದರೂ ತನ್ನನ್ನು ತಾನೇ ನಂಬುವಂತೆ ಅವರು ಆಕೆಗೆ ಕಲಿಸಿದರು. ಆಕೆ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಳು, ಶಿಕ್ಷಣದಲ್ಲಿ ಉತ್ಕೃಷ್ಟಳಾಗಿದ್ದಳು ಮತ್ತು ತನ್ನದೇ ಆದ ಉನ್ನತ ಗುಣಮಟ್ಟವನ್ನು ಹೊಂದಿದ್ದಳು. ತನ್ನ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಮತ್ತು ಭಾರತದ ಪ್ರಮುಖ ಸಂಸ್ಥೆಯೊಂದರಲ್ಲಿ ಎಂಬಿಎ ಗಳಿಸಿದ ನಂತರ ಇರಾ ನಾಗರಿಕ ಸೇವೆಗಳಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ನಿರ್ಧರಿಸಿದರು. ಆ ಹಾದಿ ಸುಗಮವಾಗಿತ್ತು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯು ವಿಶ್ವದ ಅತ್ಯಂತ ಸವಾಲಿನ ಪರೀಕ್ಷೆಗಳಲ್ಲಿ ಒಂದಾಗಿದೆ ಮತ್ತು ಇದಕ್ಕೆ ಕೇವಲ ಬುದ್ಧಿವಂತಿಕೆ ಮಾತ್ರವಲ್ಲದೆ ಅಪಾರ ಪರಿಶ್ರಮವೂ ಬೇಕಾಗುತ್ತದೆ. ಇರಾ 2010ರಲ್ಲಿ ತನ್ನ ಮೊದಲ ಪ್ರಯತ್ನದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಆದಾಗ್ಯೂ ಸೇವೆಗೆ ಸೇರುವ ವಿಷಯ ಬಂದಾಗ ಅವರು ನಿರಾಕರಣೆಯನ್ನು ಎದುರಿಸಿದರು. ಕಾರಣ? ಆಕೆಯ ಅಂಗವೈಕಲ್ಯ. ಅಧಿಕಾರಿಗಳು ಆಕೆಯನ್ನು ಭಾರತೀಯ ಆಡಳಿತಾತ್ಮಕ ಸೇವೆ ಐಎಎಸ್ ಅಧಿಕಾರಿಯ ಕರ್ತವ್ಯಗಳಿಗೆ ಅನರ್ಹರೆಂದು ಪರಿಗಣಿಸಿದರು. ಇದರಿಂದ ಅನೇಕ ಜನರು ನಿರಾಶೆಗೊಳ್ಳಬಹುದು, ಆದರೆ ಇರಾ ಸಿಂಘಾಲ್ ನಿರಾಶೆಗೊಳ್ಳದೆ ಬಿಟ್ಟುಕೊಡುವ ಬದಲು ಅವರು ಹೋರಾಡಲು ನಿರ್ಧರಿಸಿದರು. ಆಕೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಮೊಕದ್ದಮೆ ಹೂಡಿ ತಾನು ಎದುರಿಸಿದ ಅನ್ಯಾಯದ ವಿರುದ್ಧ ಎದ್ದು ನಿಂತಳು. ಇರಾ ಅವರ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವು ಅವರು ಪ್ರಕರಣವನ್ನು ಗೆದ್ದುಕೊಂಡಾಗ ಫಲ ನೀಡಿತು, ಆದರೆ ಯಾವುದೇ ದೈಹಿಕ ಮಿತಿಯು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುವ ಅವರ ಸಾಮರ್ಥ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಎಂದು ಸಾಬೀತುಪಡಿಸಿತು. ಆದರೆ ಇರಾ ಇನ್ನೂ ತೃಪ್ತಿಗೊಂಡಿರಲಿಲ್ಲ. 2014ರಲ್ಲಿ ಅವರು ಮತ್ತೆ ಯುಪಿಎಸ್ಸಿ ಪರೀಕ್ಷೆಗೆ ಪ್ರಯತ್ನಿಸಿದರು. ಈ ಬಾರಿ ಅವರು ಪರೀಕ್ಷೆಯಲ್ಲಿ ಕೇವಲ ಉತ್ತೀರ್ಣರಷ್ಟೇ ಆಗಲಿಲ್ಲ, ಅವರು ಅದರಲ್ಲಿ ಅಗ್ರಸ್ಥಾನ ಪಡೆದರು. ಹೌದು, ಇರಾ ಸಿಂಘಾಲ್ ಅವರು ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಅಖಿಲ ಭಾರತ ರ್ಯಾಂಕ್ 1 ಅನ್ನು ಗಳಿಸಿದ ಮೊದಲ ವಿಭಿನ್ನ ಸಾಮರ್ಥ್ಯದ ಮಹಿಳೆಯಾಗಿದ್ದಾರೆ. ಅವರ ಸಾಧನೆಯು ಸಮಾಜಕ್ಕೆ ಒಂದು ಪ್ರಬಲ ಸಂದೇಶವನ್ನು ಕಳುಹಿಸಿತು: ಅಂಗವೈಕಲ್ಯಗಳು ವ್ಯಕ್ತಿಯ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸುವುದಿಲ್ಲ, ನಿರ್ಣಯ ಮಾಡುತ್ತದೆ. ಇಂದು ಇರಾ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಜನರ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರುತ್ತಾರೆ. ಅಂಗವಿಕಲರ ಹಕ್ಕುಗಳಿಗಾಗಿ ಮತ್ತು ತಾರತಮ್ಯದ ಅಡೆತಡೆಗಳನ್ನು ನಿವಾರಿಸಿ ಎಲ್ಲರನ್ನೂ ಒಳಗೊಳ್ಳುವ ಸಮಾಜವನ್ನು ರಚಿಸಲು ಅವರು ದಣಿವರಿಯದೆ ಕೆಲಸ ಮಾಡುತ್ತಾರೆ. ಅವರ ಪ್ರಯಾಣವು ತಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವ ಲಕ್ಷಾಂತರ ಜನರಿಗೆ ಭರವಸೆಯ ದಾರಿದೀಪವಾಗಿದೆ. ಹಾಗಾದರೆ ಇರಾ ಸಿಂಘಾಲ್ ಅವರ ಕಥೆಯಿಂದ ನಾವು ಏನು ಕಲಿಯಬಹುದು? ಸವಾಲುಗಳು ಅನಿವಾರ್ಯವೆಂದು ಅವರ ಜೀವನವು ನಮಗೆ ಕಲಿಸುತ್ತದೆ, ಆದರೆ ನಾವು ಅವುಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮನ್ನು ವ್ಯಾಖ್ಯಾನಿಸುತ್ತದೆ. ಧೈರ್ಯ, ಕಠಿಣ ಪರಿಶ್ರಮ ಮತ್ತು ತನ್ನಲ್ಲಿ ಅಚಲವಾದ ನಂಬಿಕೆಯಿಂದ ಯಾವುದೇ ಕನಸನ್ನು ಸಾಧಿಸುವುದು ತುಂಬಾ ದೊಡ್ಡದಲ್ಲ ಎಂದು ಅವರು ನಮಗೆ ತೋರಿಸಿದರು. ನಮ್ಮ ಎಲ್ಲಾ ಕೇಳುಗರಿಗೆ ಇರಾ ಅವರ ಕಥೆಯೂ ಜೀವನವು ನಿಮ್ಮ ಮೇಲೆ ಏನೇ ಎಸೆದರೂ ಮುಂದೆ ಸಾಗಲು ನಿಮ್ಮನ್ನು ಪ್ರೇರೇಪಿಸಲಿ. ನೆನಪಿಡಿ, ಪ್ರತಿ ಸವಾಲು ಮೇಲೇರಲು ಮತ್ತು ಯಶಸ್ಸಿಗೆ ನಿಮ್ಮದೇ ಆದ ಮಾರ್ಗವನ್ನು ರಚಿಸಲು ಒಂದು ಅವಕಾಶವಾಗಿದೆ. ಚಾಲೆಂಜ್ ಟು ಚಾಂಪಿಯನ್ನ ಇಂದಿನ ಸಂಚಿಕೆಯ ಇರಾ ಸಿಂಘಾಲ್ ಅವರ ಕಥೆಯನ್ನು ಸ್ಫೂರ್ತಿದಾಯಕವೆಂದು ಕಂಡುಕೊಂಡರೆ ಈ ಪಾಡ್ಕ್ಯಾಸ್ಟ್ ಅನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವದ ಹೆಚ್ಚು ನಂಬಲಾಗದ ಕಥೆಗಳಿಗಾಗಿ ನಮ್ಮನ್ನು ಅನುಸರಿಸಲು ಮರೆಯಬೇಡಿ. ಮುಂದಿನ ಬಾರಿ ಇದು ನಿಮ್ಮ ನಿಶಾಂತ್ ಸೈನಿಂಗ್ ಆಫ್. ಕನಸು ಕಾಣುತ್ತಲೇ ಇರಿ, ಶ್ರಮಿಸುತ್ತಿರಿ ಮತ್ತು ಸವಾಲುಗಳನ್ನು ಅವಕಾಶಗಳಾಗಿ ಪರಿವರ್ತಿಸುತ್ತಲೇ ಇರಿ.